ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಎನ್ಡಿಎ ವರ್ಸಸ್ ಮಹಾಗಠಬಂಧನ್ ಮಧ್ಯದಲ್ಲಿ ಗೆಲ್ಲೋದ್ಯಾರು? ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ರಾಷ್ಟ್ರ ರಾಜಕಾರಣದ ಮೇಲೆ ಹೆಂಗ್ ಪರಿಣಾಮವನ್ನ ಬೀರುತ್ತೆ, ಮತ್ತೆ ಈ ಸತಿ ಮತದಾನದಲ್ಲಿ ಅಂದ್ರೆ ಬಿಹಾರ ಚುನಾವಣೆಯಲ್ಲಿ ಏನೆಲ್ಲ ಇತಿಹಾಸಗಳು ಕ್ರಿಯೇಟ್ ಆಗಿದೆ ಅನ್ನೋ ಕುರಿತಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ ಆಗಿ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಆದ್ಮೇಲೆ ಬಿಹಾರ ವಿಧಾನಸಭೆ ಚುನಾವಣೆ ನಡೆದಿದ್ದು ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗೋದಕ್ಕೆ ಒಂದು ಕಾರಣ ಆದ್ರೆ, ಮತ್ತೊಂದು ಕಡೆ ಮಹಿಳೆಯರು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂದು ಈ ಸತಿ ಮತದಾನವನ್ನ ಮಾಡಿದ್ದಾರೆ. ಅಂದ್ರೆ ಮತದಾನದ ಕಡೆಗೆ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ, ಒಲವನ್ನ ತೋರಿಸಿದ್ದಾರೆ. ಇದು ಯಾವ ಕಾರಣಕ್ಕೆ, ಈ ಕುರಿತಂತೆ ನಾನು ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. 1951ರ ನಂತರ ದಾಖಲೆ ಪ್ರಮಾಣದಲ್ಲಿ ಈ ಸತಿ ಮತದಾನ ಆಗಿದೆ. ಅಂದ್ರೆ 9% ಅಧಿಕ ಮತದಾನ ಆಗಿದೆ. ಜಾಸ್ತಿಯಾಗಿ 66.91% ಓವರ್ ಆಲ್ ಆಗಿ ಮತದಾನ ಆಗಿರೋದು. ಇದರಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಗಿದೆ. ಇನ್ನು ಮಹಿಳೆಯರು ಅತಿ ಹೆಚ್ಚು ಮತದಾನವನ್ನ ಮಾಡಿದ್ದಾರೆ ಈ ಸತಿ. ಅದು ಕೂಡ 1951ರಿಂದ 2005ರಲ್ಲಿ ಒಂದು ಚಿತ್ರಣ ಏನಿತ್ತು ಬಿಹಾರ ಅಂತಂದ್ರೆ ಅದು ಜಂಗಲ್ ರಾಜ್, ಕಾನೂನು ಸುವ್ಯವಸ್ಥೆ ಅನ್ನೋದು ತೀರಾ ಹದಗೆಟ್ಟು ಹೋಗಿದೆ. ಆಮೇಲೆ ಮಹಿಳೆಯರ ಮೇಲೆ ರಿಪೀಟೆಡ್ಲಿ ನಡೀತಾ ಇದ್ದಂತ ದೌರ್ಜನ್ಯ ಪ್ರಕರಣಗಳಿರ್ಬೋದು. ಇದರಿಂದಾಗಿ ಮಹಿಳೆಯರು ಹೆಚ್ಚಾಗಿ ಈ ಮತದಾನ ಪ್ರಕ್ರಿಯೆ ಅಥವಾ ಚುನಾವಣೆ ಹತ್ರ ಆಸಕ್ತಿಯನ್ನ ತೋರಿಸ್ತಾ ಇರಲಿಲ್ಲ. ಬಟ್ 2005ರ ನಂತರ ಮೇಜರ್ ಬದಲಾವಣೆಗಳು ಈ ಮಹಿಳೆಯರ ವಿಷಯವಾಗಿ ಬಿಹಾರದಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಚುನಾವಣೆ ಅಂದ ತಕ್ಷಣ ಬಿಹಾರ ಏನು ಹೊರತಾಗಿಲ್ಲ. ಈ ಜಾತಿ ಸಮೀಕರಣ ಇರ್ಬೋದು, ಪಿತೃ ಪ್ರಧಾನ ವ್ಯವಸ್ಥೆ ಇರ್ಬೋದು. ಸೊ ಇದರಿಂದಾಗಿ ಏನು ಹೊರತಾಗಿಲ್ಲ ಬಿಹಾರ ಚುನಾವಣೆ. ಬಟ್ ಈಗ ಈ ಮಹಿಳೆಯರು ಬಂದು ಅತಿ ಹೆಚ್ಚಾಗಿ ವೋಟ್ ಮಾಡಿರೋದು ಕೂಡ, ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವುದು ಒಂದು ಚುನಾವಣಾ ದಿಕ್ಸೂಚಿಗೆ ಬದಲಾವಣೆ ಆಗುವಂತೆ ಮಾಡುತ್ತಾ ಅಂತಾನು ಕೂಡ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ 2010ರ ನಂತರ ಈ ಮಹಿಳೆಯರ ವಿಷಯವಾಗಿ ಪರಿಸ್ಥಿತಿ ಬದಲಾವಣೆ ಆಗೋದಕ್ಕೆ ಏನ್ ಕಾರಣ ಆಯಿತು, ಯಾವ ಅಂಶ ಪರಿಣಾಮ ಬೀರ್ತು ಅಥವಾ ಪ್ರಭಾವ ಬೀರ್ತು, ಈ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಹೋಗೋದಾದ್ರೆ, ಅಫ್ಕೋರ್ಸ್ ಎಜುಕೇಶನ್, ಸಾಕ್ಷರತೆ ಅನ್ನೋದು ಪರಿಣಾಮವನ್ನ ಬೀರಿದೆ. ಜೊತೆಗೆ ಸ್ವಸಹಾಯ ಗುಂಪುಗಳ ವಿಸ್ತರಣೆ, ಮಹಿಳೆಯರು ದಿನದಿಂದ ದಿನಕ್ಕೆ ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಇದು ಕೂಡ ಮನೆಯಿಂದ ಹೊರಬಂದು ಬಿಹಾರದಂತ ರಾಜ್ಯದಲ್ಲೂ ಕೂಡ ಮಹಿಳೆಯರು ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವಾಯಿತು ಅಂತ ವಿಶ್ಲೇಷಣೆಗಳಾಗ್ತಾ ಇದೆ. ಜೊತೆಗೆ ಮಹಿಳೆಯರ ಕಲ್ಯಾಣ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಇರ್ಬೋದು ಅಥವಾ ಬಿಹಾರ ರಾಜ್ಯ ಸರ್ಕಾರದಿಂದ ಘೋಷಣೆಯಾಗಿರುವಂತ ಮಹಿಳೆಯರ ಪರವಾದ ಅಥವಾ ಕಲ್ಯಾಣ ಯೋಜನೆಗಳು ಕೂಡ ಮಹಿಳೆಯರಿಗೆ ಈಗ ಅತಿ ಹೆಚ್ಚಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದೆ ಅಂತಲೂ ಕೂಡ ವಿಶ್ಲೇಷಣೆಗಳಾಗ್ತಾ ಇದೆ. ಇನ್ನು ಈ ಬಾರಿ ಪರ್ಟಿಕ್ಯುಲರ್ ಆಗಿ 2025ರ ಚುನಾವಣೆಯಲ್ಲಿ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯೋಜನೆಗಳು ಅಥವಾ ಘೋಷಣೆಗಳು ಏನೇನಾದವು, ಈ ಬಗ್ಗೆ ಒಂದಿಷ್ಟು ಕ್ವಿಕ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ನಿತೀಶ್ ಕುಮಾರ್ ಸರ್ಕಾರ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದ್ರೆ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ನಾವು ಇತ್ತೀಚೆಗೆ ನೋಡಿದೀವಿ, ಕರ್ನಾಟಕದಲ್ಲೂ ಒಂದು ಮಾದರಿ ಇದೆ, ಗ್ಯಾರಂಟಿ ಯೋಜನೆಗಳು. ಅದನ್ನೇ ಇಟ್ಕೊಂಡು ದೇಶದಾದ್ಯಂತ ಹಲವು ರಾಜ್ಯಗಳಲ್ಲಿ ಮಹಿಳೆಯರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸ್ಕೀಮ್ಗಳನ್ನ ಎಲೆಕ್ಷನ್ ಟೈಮ್ನಲ್ಲಿ ಘೋಷಣೆ ಮಾಡಿ ನಮ್ಗೆ ನೀವು ಅಧಿಕಾರ ಕೊಟ್ರೆ, ನಮಗೆ ಓಟನ್ನ ಹಾಕಿದ್ರೆ ನಾವು ನಿಮ್ಗೆ ಈ ಯೋಜನೆಗಳನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡೋದು ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ನಿತೀಶ್ ಕುಮಾರ್ ಸರ್ಕಾರ ಏನ್ ಮಾಡ್ತು ಹಾಗಾದ್ರೆ ಮಹಿಳೆಯರನ್ನ ಸೆಳೆಯೋ ನಿಟ್ಟಿನಲ್ಲಿ ಈ ಬಾರಿ ಎಲೆಕ್ಷನ್ ಅಲ್ಲಿ ಅಂತಂದ್ರೆ, ಒಂದಿಷ್ಟು ಸ್ಕೀಮ್ಗಳನ್ನ ಎಲೆಕ್ಷನ್ಗೂ ಒಂದು ವಾರ ಮುಂಚಿತವಾಗಿ, ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅನೌನ್ಸ್ ಆಗೋಕ್ಕೂ ಮುಂಚಿತವಾಗಿ ಘೋಷಣೆ ಮಾಡ್ತಾರೆ. ಅದು 10,000 ರೂಪಾಯಿ ಕೊಡುವಂತ ಒಂದು ಸ್ಕೀಮ್ ಅನ್ನ ಘೋಷಣೆ ಮಾಡ್ತಾರೆ. ಮತ್ತೆ ಟ್ರಾನ್ಸ್ಫರ್ ಯೋಜನೆ, ಅಂದ್ರೆ ಈಗ ಮಹಿಳಾ ರೋಜ್ಗಾರ್ ಯೋಜನೆ ಏನಿದೆ ಕೇಂದ್ರ ಸರ್ಕಾರದ್ದು, ಫಲಾನುಭವಿಗಳಿಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ಹಾಕ್ತೀವಿ ಅಂತ ಹೇಳಿದ್ದು ಕೂಡ ಮಹಿಳೆಯರು ಅದರಿಂದ ಪ್ರಭಾವಿತರಾದ್ರು ಅಂತಾನು ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ವಲಸಿಗರನ್ನ ಕರ್ಕೊಂಡ್ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಕೂಡ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣ ಆಯಿತು ಅಂತ ಚರ್ಚೆಗಳಾಗ್ತಿದೆ. ಅಂದ್ರೆ ಮಹಿಳೆಯರ ವೋಟಿಂಗ್ ಪರ್ಸೆಂಟೇಜ್ ಈ ಸತಿ ಬಿಹಾರದಲ್ಲಿ 71.6 ಇದೆ. ಅಂದ್ರೆ ಈ ಸತಿ ಅತಿ ಹೆಚ್ಚು ಮತದಾನ ಮಹಿಳೆಯರಿಂದ ಆಗಿದೆ ಅಂತ ಹೇಳಿ ಏನು ವಿಶ್ಲೇಷಣೆ ಆಗ್ತಿತ್ತು, ಅದು ವೋಟಿಂಗ್ ಪರ್ಸೆಂಟೇಜ್ ಕೂಡ ಸಿಕ್ಕಿದೆ. ಸೊ ಹೀಗೆ ಅಂದ್ರೆ ಪುರುಷರೇ ಅತಿ ಹೆಚ್ಚು ವೋಟ್ ಮಾಡ್ತಿದ್ದಂತ ಬಿಹಾರದಲ್ಲಿ ಈಗ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ತಮಗೆ ಘೋಷಣೆಯಾದಂತ ಸ್ಕೀಮ್ಗಳ
ಒಂದು ಮನವೊಲಿಕೆಯಿಂದ ಮಹಿಳೆಯರು ಬಂದಿದ್ದಾರಾ, ಅಥವಾ ನಾನು ಆಗ್ಲೇ ಹೇಳ್ದಂಗೆ ಸಾಕ್ಷರತೆ ಇರ್ಬೋದು, ಮಹಿಳೆಯರು ಇತ್ತೀಚೆಗೆ ಸ್ವಾವಲಂಬಿಗಳಾಗ್ತಿದ್ದಾರೆ, ಮನೆಯಿಂದ ಹೊರಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ತಮಗೆ ಏನು ಆಡಳಿತ ಬೇಕು ಅಥವಾ ಸರ್ಕಾರ ಬೇಕು, ಯಾವ ಪಕ್ಷ ಅಧಿಕಾರದಲ್ಲಿದ್ರೆ ತಮಗೆ ಉತ್ತಮ ಅನ್ನೋ ನಿಟ್ಟಿನಲ್ಲಿ ಒಂದು ಆಯ್ಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಮುಂದಾಗಿರೋದು ಒಂದು ಗಮನಾರ್ಹ ಬೆಳವಣಿಗೆ ಆಗಿದೆ. ಸೊ ಹಾಗಾಗಿ ನೋಡ್ಬೇಕಾಗುತ್ತೆ, ಮಹಿಳೆಯರು ಅತಿ ಹೆಚ್ಚು ವೋಟ್ ಮಾಡಿರೋದ್ರಿಂದ ಸೊ ಅವರ ಒಲವು ಯಾವ ಪಕ್ಷದ ಕಡೆಗೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಕ್ಷಣದ ಅಪ್ಡೇಟ್ಸ್ ನೀವು News18 ಕನ್ನಡ ಚಾನೆಲ್ ಅಲ್ಲೂ ಕೂಡ ವೀಕ್ಷಣೆ ಮಾಡಬಹುದಾಗುತ್ತೆ. ಅಂದ್ರೆ ರಾಜಕೀಯ ವಿಶ್ಲೇಷಕರ ಜೊತೆಯಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ಅಲ್ಲೂ ನಾವು ಕೊಡ್ತಾ ಇದ್ದೀವಿ, ಸ್ಪಷ್ಟ ಫಲಿತಾಂಶದ ಜೊತೆಯಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.